ಶಿವಮೊಗ್ಗ ನಗರದ ಕಮಲಾ ನೆಹರು ಕಾಲೇಜು ಆವರಣದಲ್ಲಿ ಜಿಲ್ಲಾ ರಕ್ಷಣಾಧಿಕಾರಿಯಾದ ಜಿಕೆ ಮಿಥುನ್ ಕುಮಾರ್ ಅವರು ಚೆನ್ನಮ್ಮ ಪಡೆ ವಾಹನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಮಲಾ ನೆಹರು ಕಾಲೇಜಿನ ಪ್ರಾಚಾರ್ಯರಾದ ಪ್ರೊಫೆಸರ್ ನಾಗಭೂಷಣ್, ಕಸ್ತೂರಬಾ ಪಿಯು ಕಾಲೇಜಿನ ಎಸ್ಆರ್ ವೆಂಕಟೇಶ್, ಡಿವೈಎಸ್ಪಿ ಸುರೇಶ್, ಡಿವೈಎಸ್ಪಿ ಬಾಬು ಆಂಜನಪ್ಪ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಒಂದು ಅಡಗಲಿಯ ಶ್ರಾಧನದನ ಕಾಮೀನೋ ಹರಿನಿಂದ ಸೆಳೆದೇ ಬೆದಕಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಚೆನ್ನಮ್ಮ ಪಡೆ ಅಂತಂದು ಒಂದು ಶುರು ಮಾಡಿದ್ದೀವಿ. ಮುಂಚೆ ಇಲ್ಲಿ ಓಬವ್ವ ಪಡೆ ಅಂತ ಇತ್ತು. ಕೆಳದಿ ಚೆನ್ನಮ್ಮನವರು ನಮ್ಮ ಜಿಲ್ಲೆಗೆ, ಶಿವಮೊಗ್ಗ ಜಿಲ್ಲೆಗೆ ತುಂಬ ರಿಲೆವೆಂಟ್. ಸಾಕಷ್ಟು ಅವರ ಸಾಹಸ ಕಥೆಗಳಿದ್ದಾವೆ. ಅದಕ್ಕೋಸ್ಕರ ಅದರ ಇನ್ಸ್ಪಿರೇಷನ್ನಿಂದ ಚೆನ್ನಮ್ಮ ಪಡೆ ಅಂತಂದು ಒಂದು ಮಹಿಳಾ ಪಡೆನ ನಾವಿವತ್ತು ಚಾಲನೆ ಕೊಟ್ಟಿದ್ದೇವೆ. ಇದರ ಮುಖ್ಯ ಉದ್ದೇಶ ಮೂರು ಇರ್ತದೆ, ಅಂದರೆ ಮೂರು ಉದ್ದೇಶ ಇರ್ತದೆ. ಮೊದಲನೇದು ಶಾಲಾ ಕಾಲೇಜು ಮತ್ತು ಬೇರೆ ಯಾವುದಾದ್ರೂ ಈ ಪಬ್ಲಿಕ್ ಜಾಸ್ತಿ ಇರ್ತಕ್ಕಂಥ ಪ್ಲೇಸಸ್, ಎಸ್ಪೆಷಲಿ ಹೆಣ್ಮಕ್ಳು ಓಡಾಡ್ತಕ್ಕಂಥ ಪ್ಲೇಸಸ್, ಬಸ್ ಸ್ಟ್ಯಾಂಡ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಜಂಕ್ಷನ್ಸು, ಕಾಲೇಜಸ್ಸು ಮತ್ತು ಸ್ಕೂಲ್ಸು ಯಾವಾಗ ಶುರುವಾಗ್ತದೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ. ಒಂದು 2 to 3 hours ಇನ್ ದಿ ಮಾರ್ನಿಂಗ್ ಮತ್ತು 2 to 3 hours ಇನ್ ದಿ ಈವ್ನಿಂಗ್. ಆ ಟೈಮ್ನಲ್ಲಿ ಗಸ್ತು ಮಾಡ್ತಾರೆ. ಗಸ್ತು ಮಾಡಿಕೊಂಡು ಯಾರಾದರೂ ಈ ರೋಡ್ ರೋಮಿಯೋಸ್ ಇದ್ದರೆ ಅಥವಾ ಯಾರಾದರೂ ಕಿಡಿಗೇಡಿಗಳು ಹೆಣ್ಮಕ್ಳಿಗೆ, ಎಸ್ಪೆಷಲಿ ಕಾಲೇಜ್ ಹೆಣ್ಮಕ್ಳಿಗೆ ತೊಂದರೆ ಕೊಡೋದು, ಫಾಲೋ ಮಾಡೋದು, ಆ ರೀತಿ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನೇನಾದರೂ ಅವ್ರು ತೊಂದರೆ ಮಾಡಿ ಅವರ ಎಜುಕೇಷನ್ಗೆ ತೊಂದರೆ ಮಾಡ್ತಾಯಿದ್ದಾರೆ ಅಥವಾ ಅವರ ಮಾನಸಿಕವಾಗಿ ಅಥವಾ ಏನಾದ್ರು ಕಿರುಕುಳ ಅವ್ರನ್ನ ಕೊಡ್ತಾ ಇದ್ದಾರೆ ಅಂತಂದರೆ ಅಂಥವ್ರ ವಿರುದ್ಧ ಕಾನೂನು ಕ್ರಮ ಏನು ತೊಗೊಳ್ಬೇಕಾಗ್ತದೆ ಅದನ್ನು ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಅವರು ಕೆಲಸನ ನಿರ್ವಹಿಸ್ತಾರೆ. ಅದ್ರ ಜೊತೆಗೆ 2-3 ಜನ ಮಹಿಳಾ ಸಿಬ್ಬಂದಿಯವರು ಮಫ್ತಿ ಡ್ರೆಸ್ನಲ್ಲಿ, ಅಂದರೆ ಕಲರ್ ಡ್ರೆಸ್ನಲ್ಲೇನೆ ಬಸ್ ಸ್ಟ್ಯಾಂಡ್ಸು ಅಥವಾ ಯಾವುದಾದ್ರೂ ಮೇಯ್ನ್ ಇಂಪಾರ್ಟೆಂಟ್ ಜಂಕ್ಷನ್ಸು ಅಥವಾ ಯಾವುದಾದ್ರೂ ಗಾರ್ಮೆಂಟ್ಸ್ ಔಟ್ಸ್ಕರ್ಟ್ಸ್ನಲ್ಲಿ ಅಲ್ಲೂ ಕೂಡ ಅವರು ನಿಂತ್ಕೊಂಡಿರ್ತಾರೆ. ಅಲ್ಲಿ ಯಾರಾದರೂ ವೀಲಿಂಗ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ಏನೋ ಅಸಭ್ಯವಾಗಿ ಹೆಣ್ಮಕ್ಳ ಹತ್ರ ನಡ್ಕೊಳ್ತಕ್ಕಂಥದ್ದು, ಈ ರೀತಿ ಏನಾದ್ರು ಮಾಡ್ತಾರೆ ಅಂತಂದರೆ ಅಂಥವ್ರ ವಿರುದ್ಧನೂ ಕೂಡ ಚೆನ್ನಮ್ಮ ಪಡೆಗೆ ಫೋನ್ ಮಾಡಿ ಅವ್ರಿಗೆ ಕರೆಸ್ಕೊಂಡು ಮುಂದಿನ ಕಾನೂನು ಕ್ರಮ ಏನು ಮಾಡಬೇಕು ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ತಾರೆ. ಮೂರನೇ ಉದ್ದೇಶ ಏನಂತಂದರೆ ಈ ಶಾಲಾ ಮತ್ತು ಕಾಲೇಜ್ನಲ್ಲಿ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ಸ್ನ ಕೂಡ ಅವರು ಮಾಡ್ತಾರೆ. ಈಗಾಗಲೇ ನಮ್ಮ ಚೆನ್ನಮ್ಮ ಪಡೆಯಲ್ಲಿ ಒಂದು 15 ಜನ ಸ್ಟಾಫ್ನ ನಾವೇನು ವಾಲಂಟಿಯರ್ ಆಗಿ ಅವರು ಬಂದಿದ್ದಾರೆ, ಭಾಳ ಮೋಟಿವೇಟೆಡ್ ಆಗಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಸೆಲ್ಫ್ ಡಿಫೆನ್ಸ್ ಟೆಕ್ನಿಕ್ಸಲ್ಲಿ ಕರಾಟೆ, ಟೈಕೊಂಡು ಇದರಲ್ಲೆಲ್ಲರೂ ಕೂಡ ಟ್ರೈನಿಂಗ್ ಆಗಿದ್ದಾರೆ. ಅವರು ಕೂಡ ಕಾಲೇಜಸ್ಗೆ ಹೋಗಿ ಕಾನೂನಿನ ಅರಿವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ಸ್ ಟೆಕ್ನಿಕ್ಸ್ ಯಾವ ರೀತಿ ಅಂದರೆ ಇಮಿಡಿಯೇಟ್ ಏನಾದರೂ ಸಣ್ಣ ಪುಟ್ಟ ಅಟ್ಯಾಕ್ ಏನಾದ್ರು ಮಾಡ್ತಾರೆ ಅಂತಂದರೆ ಹೌ ಟು ಸೇವ್ ದೆಮ್ಸೆಲ್ಸ್ ಅಂತ ಫಾರ್ ದ ಫಸ್ಟ್ ಫ್ಯೂ ಮಿನಿಟ್ಸ್ ಅದನ್ನು ಕೂಡ ಅವರು ಹೇಳ್ಕೊಡ್ತಾರೆ. ಆ ಟ್ರೈನಿಂಗ್ ಕೂಡ ಇದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತದೆ. ಇವತ್ತು ಕಮಲಾ ನೆಹರು ಕಾಲೇಜಿನಲ್ಲಿ ಇದ್ರ ಇನಾಗ್ರೇಷನ್ ಆಗಿದೆ. ನಾನು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಹತ್ರ ಮಾತಾಡ್ತಾ ಹೇಳಿದ್ದೀನಿ. ಸೊ ನಿಮ್ಮ ಕೋಆಪ್ರೇಷನ್ ಕೂಡ ಬೇಕು ಅಂತಂದು ಅವ್ರಿಗೂ ಕೂಡ ಕೇಳಿದ್ದೀನಿ. ಭಾಳ ಉತ್ಸುಕರಾಗಿ ಅವರು ಕೂಡ ಹೇಳಿದ್ದಾರೆ, ಇಲ್ಲ ಸರ್ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ನಾವು ನಿಮ್ಮ ಇಲಾಖೆಯ ಗಮನಕ್ಕೆ ತೊಗೊಂಡು ಬರ್ತೀವಿ ಅಂತಂದು ಹೇಳಿದ್ದಾರೆ. ಸಾರ್ವಜನಿಕರಿಗೂ ಮತ್ತು ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ಗೂ ಈ ಮುಖಾಂತರ ನಾವು ಕೇಳ್ಕೊಳ್ಳೋದೇನಂತಂದರೆ ನಮ್ಮ ಇಲಾಖೆಯ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ನಿಮ್ಮ ಸುತ್ತಮುತ್ತ ಈ ರೀತಿ ಯಾವುದಾದ್ರೂ ಸಮಸ್ಯೆಗಳಾಗ್ತಾ ಇದೆ, ಯಾರೋ ಕಿಡಿಗೇಡಿಗಳು ಬಂದು ಚುಡಾಯಿಸೋದಾಗಿರ್ಬೋದು ಅಥವಾ ಫಾಲೋ ಮಾಡ್ಕೊಂಡು ಹೋಗ್ತಕ್ಕಂಥದ್ದಾಗಿರ್ಬೋದು, ಈ ರೀತಿ ಏನಾದ್ರು ಆಯಿತು ಅಂತಂದರೆ ನೀವು ನಮ್ಮ ಇಲಾಖೆಗೆ ಮಾಹಿತಿನ ಕೊಡಿ. ನಿಮ್ಮ ಐಡೆಂಟಿಟಿನ ನಾವು ಗೌಪ್ಯವಾಗಿಡ್ತೀವಿ. ಯಾವುದೇ ರೀತಿ ಅವರು ತೊಂದರೆ ಕೊಡದೇ ಇರೋ ಹಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿರ್ತದೆ. ಮುಂದಿನ ದಿನಗಳಲ್ಲಿ
ಇಲ್ಲಿ ಲೋಕಲ್ ಬೀಟ್ ಅವರು ಮತ್ತು ಪೊಲೀಸ್ ಸ್ಟೇಷನ್ ಯಾರು ಇರ್ತಾರೆ ಅಂತಂದು ಅದು ನಾನು ಹೇಳ್ತೀನಿ, ಮತ್ತೊಮ್ಮೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಅವ್ರ ಮಾಹಿತಿನೂ ಕೂಡ ಕೊಡ್ತೀವಿ. ಸೊ ದಟ್ ಯಾರಾಗಾದರೂ ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ ಅಂತಂದರೆ ಧೈರ್ಯವಾಗಿ ಅವ್ರು ಮುಂದೆ ಬಂದು ಆ ಸಮಸ್ಯೆಗಳನ್ನ ಹೇಳ್ತು ಅಂತಂದರೆ ನಾವು ಅದನ್ನು ಬಗೆಹರಿಸ್ಕೊಡ್ತೀವಿ. ನೈಟ್ ಇಲ್ಲ, ನಾವು ಮೇಯ್ನ್ಲಿ ಡೇ ಟೈಮ್ನಲ್ಲಿ ಫೋಕಸ್ ಮಾಡ್ತಾ ಇರೋದು. ಎಸ್ಪೆಷಲಿ ಸ್ಕೂಲ್ಸ್ ಆ್ಯಂಡ್ ಆಫೀಸಸ್ ಶುರುವಾಗ್ತಕ್ಕಂಥ ಸಮಯದಲ್ಲಿ ಮತ್ತು ಬಿಡ್ತಕ್ಕಂಥ ಸಮಯದಲ್ಲಿ.